ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಟಾಕ್ಸಿಕ್ ಸಿನಿಮಾದಿಂದ ಯಶ್ ಅವರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋ ರಿಲೀಸ್ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ಬಂದಿರುವಂತಹ ಒಂದು ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಈಗಾಗಲೇ ಪರವಿರೋಧ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಫಸ್ಟ್ಲಿ ಒಂದು ಕ್ಲಾರಿಟಿಯನ್ನು ನಾನು ಕೊಟ್ಬಿಡ್ತೀನಿ. ಇದು ಟೀಸರು ಅಲ್ಲ, ಟ್ರೈಲರು ಅಲ್ಲ, ಬರೀ ಟಾಕ್ಸಿಕ್ ಸಿನಿಮಾದ ಮುಖ್ಯ ಪಾತ್ರ ಹೇಗಿರುತ್ತೆ ಅಂತ ಪರಿಚಯ ಮಾಡಿಕೊಡುವಂತಹ ಒಂದು ಗ್ಲಿಮ್ಸ್ ಅಷ್ಟೇ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಸೀನು ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಅಂತ ಯಾವ ಕನ್ಫರ್ಮೇಷನ್ ಕೂಡ ಇವಾಗ ಇಲ್ಲ. ಇದ್ದರೂ ಕೂಡ ಈ ಸಿನಿಮಾ ಕೇವಲ ಕನ್ನಡ ಮತ್ತು ಇಂಡಿಯನ್ ಆಡಿಯನ್ಸನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿರೋದಲ್ಲ. ಈ ಸಿನಿಮಾದ ಟಾರ್ಗೆಟ್ ಗ್ಲೋಬಲ್ ಆಡಿಯನ್ಸ್ ಅನ್ನೋದು ನಿಮಗೆಲ್ಲ ನೆನಪಿರಲಿ. ಹಾಗಾಗಿ ಕೇವಲ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋ ನೋಡಿಕೊಂಡು ಈ ಸಿನಿಮಾ ಬರೀ ಇಂತಹ ವಿಷಯಗಳಿಂದನೇ ತುಂಬಿರುತ್ತೆ ಅನ್ನುವಂತಹ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಥಿಂಕ್ ಮಾಡೋದೇ ವ್ಯಾಲಿಡ್ ಅಂತ ಅನಿಸಲ್ಲ. ಇನ್ನು ಟ್ರೈಲರ್ ಬರಬೇಕು, ಅದಾದಮೇಲೆ ಸಿನಿಮಾ ನೋಡಬೇಕು. ಇದೆಲ್ಲ ಆದಮೇಲೆ ಇದು ಯಾವ ತರಹದ ಸಿನಿಮಾ ಅಂತ ಶರ ಬರೆಯೋದಕ್ಕೆ ಟೈಮ್ ಸಿಗುತ್ತೆ. ಆಗ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಬಂದಿರುವಂತಹ ಸೀನ್ ನೋಡಿಕೊಂಡು ಕೆಲವರು ಇದು ಒಳ್ಳೆ ಸೆಕ್ಸ್ ಫಿಲಮ್ ಥರ ಇದೆ, ಒಳ್ಳೆ ಕಾಂಡೋಮ್ ಆ್ಯಡ್ ಥರ ಇದೆ, ಇದನ್ನು ಹೆಣ್ಮಕ್ಳಿಗೆ ಹೇಗೆ ತೋರಿಸೋದು ಅಂತ ಕೆಲವು ಹಿಪೋಕ್ರೇಟ್ಸ್ಗಳು ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ನಮ್ಮ ಸಮಾಜದಲ್ಲಿ ಕೆಲವು ಡಬಲ್ ಸ್ಟ್ಯಾಂಡರ್ಡ್ ಜನಗಳಿರ್ತಾರೆ. ಅವ್ರುಗಳು ಹೇಗೆ ಅಂತಂದರೆ, ತಾವು ದೊಡ್ಡದಾಗಿ ಯೋಚನೆಯೂ ಮಾಡಲ್ಲ, ಬೇರೆಯವ್ರು ಏನೋ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಸಪೋರ್ಟ್ ಕೂಡ ಮಾಡಲ್ಲ. ಒಂಥರ ಇಲ್ ನೇಚರ್ಡ್ ಸಿಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ಬೋದು ಇಂಥವ್ರನ್ನ. ಇವ್ರಿಗೆ ಯಾರು ಏನೇ ಒಳ್ಳೇದು ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ತಪ್ಪು ಹುಡುಕೋದೇ ಕೆಲಸ. ಅಂತಹ ಕೆಲವು ಹಿಪೋಕ್ರೇಟ್ಸಿಗೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಅಂತಹ ಕೆಲವು ಹಿಪೋಕ್ರೇಟ್ಸಿಗೆ ನಾನು ಹೇಳೋದಿಷ್ಟೇ, ಈ ವಿಡಿಯೋದಲ್ಲಿ ನೀವು ಇದುವರೆಗೂ ನೋಡದೇ ಇರೋದನ್ನು ಏನೂ ತೋರಿಸಲೇ ಇಲ್ಲ. ದಟ್ಸ್ ದ ಫ್ಯಾಕ್ಟ್. ಇದನ್ನು ನೀವು ಒಪ್ಕೊಳ್ಳೇಬೇಕು. ಪ್ಲಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ತನ್ನ ಕಥೆಯ ಹೀರೋ ಕ್ಯಾರೆಕ್ಟರೈಸೇಷನ್ ಹೀಗೆ ಇರಬೇಕು. ಪ್ಲಸ್ ಈ ತರಹದ ಒಂದು ಫೈಟ್ ಸೀಕ್ವೆನ್ಸ್ನ ಕಾನ್ಸೆಪ್ಚುಲೈಸ್ ಮಾಡಿಕೊಂಡು ವಿಜುವಲೈಸ್ ಮಾಡಿ ಈ ತರಹದ ಒಂದು ಸೀನನ್ನು ಎಕ್ಸಿಕ್ಯೂಟ್ ಮಾಡಿರೋದು, ಪ್ಲಸ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಒಂದು ಹೆಣ್ಣೆ ಅನ್ನೋದು ನಿಮಗೆ ಗೊತ್ತಿರಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್, ಹೆಣ್ಮಕ್ಳಿಗೆ ಹೆಂಗೆ ತೋರಿಸೋದು ಈ ವಿಡಿಯೋನ ಅಥವಾ ಈ ಸಿನಿಮಾನ ಅಂತ ಹೇಳ್ತಾ ಇದ್ದೀರಲ್ಲ, ನಿನ್ನೆ ಈ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋ ರಿಲೀಸ್ ಆದಮೇಲೆ ಈ ವಿಡಿಯೋ ನೋಡಿಕೊಂಡು ಅದಕ್ಕೆ ರಿಯಾಕ್ಷನ್ ವಿಡಿಯೋಗಳನ್ನು ಮಾಡಿಕೊಂಡು ಹೆಣ್ಮಕ್ಳು ಸಿಕ್ಕಾಬಟ್ಟೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಾನು ಈ ಒಂದು ವಿಡಿಯೋನ ಅಮ್ಮನ ಜೊತೆಗೆ ನೋಡಿದೆ, ಆವಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು, ಮತ್ತು ನಾನು ಈ ವಿಡಿಯೋ ನೋಡ್ತಾ ಇರುವಾಗ ನನ್ನ ರಿಯಾಕ್ಷನ್ ಹೇಗಿತ್ತು, ಈ ಎಲ್ಲ ಆ್ಯಂಗಲ್ಗಳಿಂದ ಹೆಣ್ಮಕ್ಳೇ ಸಿಕ್ಕಾಪಟ್ಟೆ ಜನ ಈಗಾಗಲೇ ಸಾಕಷ್ಟು ಕಂಟೆಂಟನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇದು ಕೂಡ ನಿಮ್ಮ ಗಮನಕ್ಕಿರಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್, ಈ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಬಹಳ ಹಿಂದೆನೇ ಟಾಕ್ಸಿಕ್ ಸಿನಿಮಾ ಬಗ್ಗೆ ಹೇಳ್ಕೊಂಡಿರೋದು ಏನು ಗೊತ್ತಾ, ದಿಸ್ ಈಸ್ ಅ ಗ್ಯಾಂಗ್ಸ್ಟರ್ ಡ್ರಾಮಾ ಫ್ರಮ್ ಅ ಫೆಮಿನೈನ್ ಪರ್ಸ್ಪೆಕ್ಟಿವ್ ಅಂತ. ಸೊ ಹಿಪೋಕ್ರೇಟ್ಗಳಿಗೆ ಇದರಿಂದ ತುಂಬ ಒಳ್ಳೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಸೆಕ್ಸ್ ಫಿಲಮು, ಕಾಂಡೋಮ್ ಆ್ಯಡ್ ಅಂತೆಲ್ಲ ಹೇಳುವಂತಹ ಈ ಹಿಪೋಕ್ರೇಟ್ಸ್ಗಳು ಎಷ್ಟು ಮುಗ್ಧರು ಗೊತ್ತಾ. ಇವರಿಗೆ ಸನ್ನಿ ಲಿಯೋನ್ ಬಾಲಿವುಡ್ಗೆ ಬರೋದಕ್ಕೆ ಮೊದಲು ಅವರ ಆಕ್ಯುಪೇಷನ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ಇತ್ತೀಚೆಗೆ ಬಂದಿರುವಂತಹ ಅನಿಮಲ್ ಸಿನಿಮಾನ ಇವರು ನೋಡಲೇ ಇಲ್ಲ. 300, ಗ್ಲ್ಯಾಡಿಯೇಟ್ರು, 365 ಡೇಸು, 50 ಶೇಡ್ಸ್ ಆಫ್ ಗ್ರೇ, ಗೇಮ್ ಆಫ್ ಥ್ರೋನ್ಸು, ಬಾಂಡ್ ಮೂವಿಗಳ ಬಗ್ಗೆ ಇವರಿಗೆ ಮಾಹಿತಿನೇ ಇಲ್ಲ. ಅಷ್ಟೊಂದು ಮುಗಿದ್ರಿಲ್ಲ ಇವರೆಲ್ಲ. ವಾಟ್ ಅ ಪಿಟಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ಈ ರೀತಿಯ ಸ್ಟೀಮಿ ಸೀನ್ಸ್ಗಳು ಇರುವಂತಹ ಸಿನಿಮಾನ ತೆರೆ ಮೇಲೆ ನೋಡಲಿಕ್ಕೆ ಮುಜುಗರ ಪಟ್ಟುಕೊಳ್ಳುವಂತಹ ಒಂದು ವರ್ಗ ಇದೆ, ಡೆಫಿನೆಟ್ಲಿ ಇದೆ. ಅಷ್ಟೇ ಅಲ್ಲದೆ ಯಶ್ ಅವರನ್ನು ಈ ರೀತಿ ನಾವು ಇದುವರೆಗೂ ನೋಡಿರಲಿಲ್ಲ. ಹಾಗಾಗಿ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಪ್ಲಸ್ ಯಶ್ ಅವರ ಸಿನಿಮಾಗಳನ್ನು ಚಿಕ್ಕ ಮಕ್ಕಳು ಕೂಡ ನೋಡ್ತಾರೆ. ಅವರಿಗೆಲ್ಲ ಈ ಸಿನಿಮಾ ತೋರಿಸೋದು ಕೂಡ ಬಹಳ ಕಷ್ಟ ಆಗುತ್ತೆ ಅಂತ ಹೇಳುವಂತಹ ವರ್ಗ ಕೂಡ ಇದೆ. ಡೆಫಿನೆಟ್ಲಿ ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ಆದರೆ ಈ ವರ್ಗಗಳ ಪ್ರೇಕ್ಷಕರಿಗೆ ನಾನು ಹೇಳೋದಿಷ್ಟೇ, ನೀವುಗಳು ದಯವಿಟ್ಟು ಈ ಸಿನಿಮಾನ ನೋಡಲೇಬೇಡಿ. ವೆರಿ ಸಿಂಪಲ್. ಈ ಸಿನಿಮಾನ ನಿಮ್ಮಂತಹ ಪ್ರೇಕ್ಷಕ ವರ್ಗಕ್ಕೆ ಮಾಡಿರೋದು ಅಲ್ವೇ ಅಲ್ಲ. ಸೊ ಬೆಟರ್ ಈ ಸಿನಿಮಾನ ಸ್ಕಿಪ್ ಮಾಡಿ. ಇದು ಪ್ರಜ್ಞಾಪೂರ್ವಕವಾಗಿ ನಾನು ನಿಮ್ಮಲ್ಲಿ ಮಾಡಿಕೊಳ್ಳುತ್ತಿರುವಂತಹ ಒಂದು ಮನವಿ. ಆ್ಯಂಡ್ ಬಹಳ ಮುಖ್ಯವಾಗಿ, ಇದು ಕೇವಲ ಹೀರೋ ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ. ಸಿನಿಮಾದಲ್ಲಿ ಕೂಡ ಈ ರೀತಿಯ ಹಸಿ ಬಿಸಿ ದೃಶ್ಯಗಳಿದ್ರೆ ಸೆನ್ಸಾರ್ ಬೋರ್ಡ್ನವರು ಆಬ್ವಿಯಸ್ಲಿ ಎ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಸೊ ಮಕ್ಕಳಿಗೆಲ್ಲ ಈ ಸಿನಿಮಾನ ತೋರಿಸುವಂತಹ ಒಂದು ಅವಶ್ಯಕತೆನೇ ಬರಲ್ಲ. ಹಾಗೆಯೇ ನಿಮ್ಮ ಮಕ್ಕಳು 18 ಆಗಿದ್ದು ನಿಮ್ಮ ಮೊಬೈಲ್, ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಸ್ ಅಥವಾ ವಾಟ್ ಎವರ್ ಸ್ಮಾರ್ಟ್ ಫೋನ್ಸ್ ಅವರ ಕೈಯಲ್ಲಿ ಇದೆ ಅಂತಾದರೆ ಇದಕ್ಕಿಂತ ನ್ಯೂಡ್ ಸೀನ್ಸ್ಗಳನ್ನು ಅಥವಾ ಇದಕ್ಕಿಂತ ದೊಡ್ಡ ಮಟ್ಟದ ಲೈಕ್ ಅಂದರೆ
ಇಲ್ಲಿಸಿಟ್ ಕಂಟೆಂಟ್ಗಳನ್ನು ಅವರು ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಹಾಗೆಯೇ ಯಶ್ ಅವರು ಫಸ್ಟ್ ಆಫ್ ಆಲ್ ಇದು ಯಾವ ಥರದ ಸಿನಿಮಾ ಅಂತ ತುಂಬ ಹಿಂದೆನೇ ವಾರ್ನ್ ಮಾಡಿದರು. ಪ್ಲಸ್ ಸಿನಿಮಾದ ಟ್ಯಾಗ್ಲೈನ್ ಕೂಡ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಆಲ್ರೆಡಿ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಹೀ ಈಸ್ ಟ್ರೈಯಿಂಗ್ ಟು ಕಮ್ ಔಟ್ ಆಫ್ ಹಿಸ್ ಕಂಫರ್ಟ್ ಝೋನ್ ಆ್ಯಂಡ್ ಎಲ್ಲ ತರಹದ ನಾರ್ಮಲ್ಸಿಯನ್ನು ಬ್ರೇಕ್ ಮಾಡಿ ತಮ್ಮನ್ನು ತಾವೇ ಚಾಲೆಂಜ್ ಮಾಡಿಕೊಂಡು ಕಥಾವಸ್ತು ಅವರಿಂದ ಏನನ್ನು ಕೇಳುತ್ತೋ ಅದಕ್ಕೆ ಮಾತ್ರ ಬದ್ಧವಾಗಿ ಗ್ಲೋಬಲ್ ಸ್ಕೇಲಲ್ಲಿ ಏನೋ ಒಂದು ಹೊಸತನವನ್ನು ಕಂಡು ಹಿಡಿಬೇಕು ಅಥವಾ ಹೊಸತನ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ. ಆ ಜರ್ನಿಯಲ್ಲಿ ಇದೊಂದು ಹೊಸ ಪ್ರಯತ್ನ ಆಗಿದೆ. ಸೊ ಕನ್ನಡಿಗರಾಗಿ ನಮ್ಮ ಕನ್ನಡದ ಸ್ಟಾರ್ ಒಬ್ಬರ ಹೊಸ ರೂಪವನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸೋದು ಪ್ರೇಕ್ಷಕರಾಗಿ ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಪ್ಲಸ್ ಇಷ್ಟು ವರ್ಷ ಬೇರೆ ಬೇರೆ ಜಾನರ್ನ ಸಿನಿಮಾಗಳ ಮೂಲಕ ನಮ್ಮನ್ನೆಲ್ಲ ರಂಜಿಸಿ ಮನಗೆದ್ದಿರುವಂತಹ ಯಶ್ ಅವರು ಒಳ್ಳೆ ಸಿನಿಮಾನೇ ಮಾಡಿರ್ತಾರೆ ಅನ್ನುವಂತಹ ನಂಬಿಕೆಯನ್ನು ನಾವು ಅವ್ರ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಅದು ಕನ್ನಡ ಸಿನಿಮಾ ಪ್ರೇಕ್ಷಕರಾಗಿ ನಮ್ಮ ಕಮಿಟ್ಮೆಂಟ್ ಕೂಡ ಆಗಿರುತ್ತೆ. ಹಾಗಂತ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾದ ಇಂಟೆನ್ಷನ್ನೇ ರಾಂಗ್ ಆಗಿದ್ದರೆ, ಗಟ್ಟಿಯಾದ ಕಥಾವಸ್ತು ಇಲ್ಲದೇ ಅನ್ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟನ್ನು ಎಲಿವೇಟ್ ಮಾಡೋದಕ್ಕೆ ಸುಮ್ಮನೆ ಇಂತಹ ವಿಷಯಗಳನ್ನು ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕ್ರಿಟಿಸೈಸ್, ಅದರಲ್ಲಿ ಡೌಟೇ ಬೇಡ. ಆದರೆ ಇಂತಹ ಸ್ಪೆಕ್ಯುಲೇಷನ್ಸ್ಗಳನ್ನೆಲ್ಲ ಅನುಮಾನಗಳನ್ನೆಲ್ಲ ಬದಿಗೊತ್ತಿ ಕೇವಲ ಕಂಟೆಂಟ್ ಮೂಲಕ ನಮ್ಮನ್ನೆಲ್ಲ ಸೆಳೆಯುವಂತಹ ಒಂದು ಇಂಪ್ಯಾಕ್ಟ್ಫುಲ್ ಸಿನಿಮಾ ಟಾಕ್ಸಿಕ್ ಆಗಿರುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಸೊ ಯಾವುದೇ ರೀತಿಯ ಕನ್ಕ್ಲೂಷನ್ಗೆ ಈಗಲೇ ಬರ್ದೇನೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಅಲ್ವಾ. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಕನ್ನಡ ಪ್ರೇಕ್ಷಕರಾದ ನಾವುಗಳು ಅಷ್ಟೇನು ಸಂಕುಚಿತ ಸ್ವಭಾವದವರು ಏನಲ್ಲ ಅಂತ. ಯಾವುದೋ ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಮಸಣದ ಹೂವು ತರಹದ ಸಿನಿಮಾ ಮಾಡಿದರು. ಈ ಸಿನಿಮಾದ ಕಥಾವಸ್ತು ಗಿರ್ಕಿ ಹೊಡೆಯೋದೆ ಪ್ರಾಸ್ಟಿಟ್ಯೂಷನ್ ಸುತ್ತ. ಆ್ಯಂಡ್ ಈ ಸಿನಿಮಾದಲ್ಲಿ ನಾಯಕಿ ಒಬ್ಬಳು ಪ್ರಾಸ್ಟಿಟ್ಯೂಟ್ ಆಗಿರ್ತಾಳೆ. ಪ್ಲಸ್ ಒಂದು ಸೀನ್ನಲ್ಲಿ ತನ್ನ ನಗ್ನವಾದ ಸ್ತನಗಳನ್ನು ತೋರಿಸುವಂತಹ ಒಂದು ಸಿಚುವೇಶನ್ ಕೂಡ ಬರುತ್ತೆ. ಆದರೆ ಅಲ್ಲೆಲ್ಲೂ ವಲ್ಗ್ಯಾರಿಟಿ ಇರಲಿಲ್ಲ. ಸೊ ಸಿನಿಮಾದ ಕಾಂಟೆಕ್ಸ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಯಾವುದೊಂದು ಪರ್ಟಿಕ್ಯುಲರ್ ಸೀನನ್ನು ತೋರಿಸುವಂತಹ ಒಂದು ಕಾಂಟೆಕ್ಸ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗೆಯೇ ಈ ಸಿನಿಮಾದ ನಟನೆಗೆ ಅಂದರೆ ಮಸಣದ ಹೂವು ಸಿನಿಮಾದ ನಟನೆಗೆ ಅಂಬರೀಷ್ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು ಅನ್ನೋದನ್ನು ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಅದಾಗಿ ಕೆಲವು ವರ್ಷಗಳ ನಂತರ ಕಾಶಿನಾಥ್ ಅವರ ಅನುಭವ ಸಿನಿಮಾ ಬಂತು. ಅದನ್ನು ಕೂಡ ಜನ ಅಕ್ಸೆಪ್ಟ್ ಮಾಡಿದರು. ಫಸ್ಟ್ಲಿ ಅಫ್ಕೋರ್ಸ್ ಒಂದು ಹೊಸದಾಗಿ ಏನೋ ಒಂದು ಬಂದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಅದಾದಮೇಲೆ ಕಾಶಿನಾಥ್ ಅವರ ಆಲ್ಮೋಸ್ಟ್ ಸಿನಿಮಾಗಳನ್ನು ನೀವು ನೋಡುವಾಗ ಕೆಲವೊಂದಷ್ಟು ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನು ಅವರು ಸಿನಿಮಾಗಳಲ್ಲಿ ತರ್ತಾಯಿದ್ರು. ಅದನ್ನು ಜನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಉಪೇಂದ್ರ ಅವರು ತಮ್ಮ ಉಪೇಂದ್ರ ಸಿನಿಮಾದಲ್ಲೇ ಮನುಷ್ಯನ ನಗ್ನ ಸತ್ಯಗಳನ್ನು ರಿಯಲ್ ಆಗಿ ತೋರಿಸಿದ್ರು, ರಿಯಲ್ ಆಗಿ ಹೇಳಿದರು ಬಾಯಲ್ಲಿ. ಆಗ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿತ್ತು. ಈಗ ಅವರನ್ನು ನಾವೆಲ್ಲ ರಿಯಲ್ ಸ್ಟಾರ್ ಅಂತ ಒಪ್ಕೊಂಡು ಸಂಭ್ರಮಿಸ್ತಾ ಇದ್ದೀವಿ. ಸೊ ಈ ರೀತಿ ಹೇಳೋದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಸೊ ಒಂದು ವಿಷಯನ ತೋರಿಸ್ತಾ ಇದ್ದಾರೆ ತೆರೆ ಮೇಲೆ ಅಂತ ಹೇಳಿದ್ರೆ ಆ ಕಾಂಟೆಕ್ಸ್ಟ್ ಏನಿದೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಹಸಿ ಬಿಸಿ ದೃಶ್ಯಗಳನ್ನು ತೋರಿಸುವಾಗಲೂ ಕೂಡ ಆ ವಿಷಯದ ಒಂದು ಕಂಟೆಕ್ಸ್ಟ್ ಮ್ಯಾಟ್ರ್ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ಆ ಆ್ಯಂಗಲಲ್ಲಿ ನೋಡೋಕೆ ಹೋದರೆ ನಿನ್ನೆ ವಾಟೆವರ್ ಈ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಆ ಒಂದು ಸೀನ್ ಬರುತ್ತಲ್ಲ, ಅಲ್ಲಿಲ್ಲೂ ತುಂಬ ಅಂಥ ನೆಕ್ಸ್ಟ್ ಲೆವೆಲ್ ಸ್ಕಿನ್ ಶೋ ಆ ಥರದ್ದೇನೂ ಇಲ್ಲ. ಯಾವ ಸಿನಿಮಾದಲ್ಲೂ ನೋಡಿದೆ, ಯಾವ ಕನ್ನಡ ಸಿನಿಮಾದಲ್ಲೂ ನಾವು ನೋಡೇ ಇಲ್ಲ ಅನ್ನೋ ಥರದ್ದು ಸ್ಕಿನ್ ಶೋ ಏನೂ ಇಲ್ಲ. ಸೊ ಕಾಂಟೆಕ್ಸ್ಟ್ ಮ್ಯಾಟ್ರ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಒಂದು ಸೀನನ್ನು ವಿಜುವಲೈಸ್ ಮಾಡಿರೋದು ಹೆಣ್ಣೆನೆ. ಸೊ ಅವರ ಪರ್ಸ್ಪೆಕ್ಟಿವಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಇಂಟ್ರೊಡಕ್ಷನ್ ಹೇಗಾಗಬೇಕೋ ಅದನ್ನು ಅವರು ಮಾಡಿ ತೋರಿಸಿದ್ದಾರೆ. ಸಿನಿಮಾ ಬರೋ ತನಕ ನಾವು ವೆಯ್ಟ್ ಮಾಡೋಣ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಸಿನಿಮಾನ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಲಾಗ್ತಾ ಇದೆ. ಸೊ ಇಂಗ್ಲೀಷ್ ವರ್ಷನಲ್ಲಿ ಬಹುಶಃ ಇದನ್ನೆಲ್ಲ ರೀಟೈನ್ ಮಾಡಬಹುದೇನೋ, ಕನ್ನಡ ಮತ್ತು ಇಂಡಿಯನ್ ವರ್ಷನಲ್ಲಿ ಇದೆಲ್ಲ ಇಲ್ದೇನೂ ಇರಬಹುದೇನೋ, ಗೊತ್ತಿಲ್ಲ ಅಲ್ವಾ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ನೋಡೋಣ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಷಯದ ಬಗ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.